ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ನಿಂದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆನಾ? ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಎಂದು ಯಾರನ್ನ ಕರೆಯಲಾಗುತ್ತದೆ? ಓಕೆ, ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಅಂತ ಯಾರನ್ನ ಕರೀತಾರೆ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆ, ಸೊ ಇವ್ರೆ ಜಾನ್ ವೈಕ್ಲಿಫ್. ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಸುಧಾರಣೆ ಅಂತಂದ್ರೆ ಧಾರ್ಮಿಕ ಸುಧಾರಣೆ, ಯುರೋಪಿನಲ್ಲಿ ಆದಂತಹ ಧಾರ್ಮಿಕ ಸುಧಾರಣೆ. ಓಕೆನಾ? ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ, ಮಾರ್ನಿಂಗ್ ಸ್ಟಾರ್ ಆಫ್ ದ ರಿಫಾರ್ಮೇಶನ್ ಎಂದು ಇಂಗ್ಲೆಂಡಿನ ತತ್ವಜ್ಞಾನಿ ಹಾಗೂ ಧರ್ಮಶಾಸ್ತ್ರಜ್ಞರಾದಂತಹ ಜಾನ್ ವೈಕ್ಲಿಫ್ ಅವರನ್ನ ಕರೆಯಲಾಗುತ್ತೆ. ಓಕೆನಾ? ಸೊ ಇದಿಷ್ಟನ್ನ ನೀವು ಬರೆದ್ರೆ ಸಾಕು ಮಕ್ಕಳೇ. ಯಾಕೆ ಅವರನ್ನ ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಅಂತ ಕರೀತಾರೆ? ಬಿಕಾಸ್ 14ನೇ ಶತಮಾನದಲ್ಲಿ ಧರ್ಮಗುರುಗಳ ಭ್ರಷ್ಟಾಚಾರವನ್ನ ವಿರೋಧಿಸಿ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಬೈಬಲ್ ಅನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದ್ದರಿಂದ. ಓಕೆನಾ? ಬೈಬಲ್ ಮೂಲವಾಗಿ ಹೀಬ್ರೂ ಭಾಷೆಯಲ್ಲಿತ್ತು ಮಕ್ಕಳೇ. ಸೊ ಇದು ಎಲ್ಲರಿಗೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಮೂಲ ಹೀಬ್ರೂ ಭಾಷೆಯಲ್ಲಿದ್ದಂತಹ ಬೈಬಲ್ ಅನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿ ಧಾರ್ಮಿಕ ಸುಧಾರಣೆಗೆ ಬುನಾದಿ ಹಾಕಿದ್ದರಿಂದ ಜಾನ್ ವೈಕ್ಲಿಫ್ ರವರಿಗೆ ಧಾರ್ಮಿಕ ಸುಧಾರಣೆಯ ಬೆಳಗಿನ ನಕ್ಷತ್ರ ಎಂಬಂತಹ ಬಿರುದನ್ನ ನೀಡಲಾಗಿದೆ. ಓಕೆ, ಥ್ಯಾಂಕ್ ಯು.